ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹೌದು, ಇದು ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳ್ಕೋಬೇಕು, ಯಾವಾಗ ನಿಮ್ಮ ಖಾತೆಗೆ ಬರುತ್ತೆ ಏನು ಅನ್ನೋದನ್ನ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಾರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಇದುವರೆಗೂ ಕೂಡ ಡಿಸೆಂಬರ್ ತಿಂಗಳವರೆಗೂ ನಿಮಗೆ ಹಣ ಜಮೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ. ಅಂದರೆ 16 ಮತ್ತು 17ನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಈಗ ಯುಗಾದಿ ಹಬ್ಬದಷ್ಟೊತ್ತಿಗೆ 18ನೇ ಕಂತಿನ ಹಣ ಕೂಡ ಬಂದ್ಬಿಡತ್ತೆ, ಯಾಕಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗು ಆಗಿದೆ. ಹಾಗೆ ಯುಗಾದಿ ಹಬ್ಬಕ್ಕೆ ಮಹಿಳೆಯರಿಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಿಂದ ಹಣ ಬರುತ್ತೆ, ಗೃಹಲಕ್ಷ್ಮಿ ಹಣ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ. ಬಟ್ ಅವರೇ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ರು, ಇಲ್ಲ ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ ಇನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳು ನಾವು ಏಪ್ರಿಲಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವತ್ತು ಯುಗಾದಿ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಂದ್ರು ಅಂತಂದರೆ, ಆಲ್ರೆಡಿ ಜನವರಿ ತಿಂಗಳು ಹಣ ಅಂದರೆ 18ನೇ ಕಂತಿನ ಹಣ ಆಲ್ರೆಡಿ ಅವರು ಟ್ರೆಜರಿ ಕಳಿಸಿದ್ದಾರಂತೆ. ಹೌದು, ಅತಿ ಶೀಘ್ರದಲ್ಲೇ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಹಣ ಬರುತ್ತೆ. ಇನ್ನು ಫೆಬ್ರವರಿ ತಿಂಗಳದು ಕೂಡ ಅತಿ ಶೀಘ್ರದಲ್ಲೇ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ತುಂಬಾನೇ ಆಸೆ ಇಟ್ಕೊಂಡಿದ್ರು, ಈ ಯುಗಾದಿ ಹಬ್ಬಕ್ಕೇನೆ 18ನೇ ಕಂತಿನ ಹಣ ಕೂಡ ಬಂದ್ಬಿಡತ್ತೆ ಅಂತ. 18ನೇ ಕಂತಿನ ಹಣ ಈ ಯುಗಾದಿ ಹಬ್ಬದೊಳಗೆ ಬಂದಿದ್ರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಈ ತಿಂಗಳು ಟೋಟಲ್ ಆಗಿ 6,000 ರೂಪಾಯಿ ಹಣ ಬಂದಂಗೆ ಆಗೋದು. ಅಂದರೆ ಸರ್ಕಾರದ ಕಡೆಯಿಂದ 16, 17ನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲೇ ಅವ್ರು ಜಮೆ ಮಾಡಿದ್ದು. ಈಗ 18ನೇ ಕಂತಿನ ಹಣ ಕೂಡ ಬಂದರೆ ಒಟ್ಟಿಗೆ 6,000 ಬರುತ್ತೆ. ಹಬ್ಬಕ್ಕೆ ಖರ್ಚುಗಳಿಗಾಗುತ್ತೆ. ಹಬ್ಬಕ್ಕೆ ಹಣ ಬಂತು ಅಂತಂದರೆ ಏನೋ ಒಂದು ಖುಷಿ ಇರುತ್ತಲ್ಲ, ಅದರಲ್ಲೂ ಕೂಡ ಮಹಿಳೆಯರಿಗೆ ಸಣ್ಣ ಪುಟ್ಟ ಖರ್ಚಿಗಾಗಿರ್ಬೋದು, ಬಟ್ಟೆ ತೊಗೊಳಕ್ಕಾಗಿರ್ಬೋದು, ಏನಕ್ಕಾದ್ರೂ ಒಂದು ಖರ್ಚು ಇದ್ದೇ ಇರುತ್ತೆ. ಸೊ ಹಾಗಾಗಿ ತುಂಬ ಆಸೆ ಇಟ್ಕೊಂಡಿದ್ರು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ಇವಾಗ ಬರಲ್ಲ, ನಾವು ಏಪ್ರಿಲ್ ತಿಂಗಳಲ್ಲಿ ಜನವರಿ ಫೆಬ್ರವರಿದು ಆಗ್ತೀವಿ ಅಂತ ಹೇಳಿದರು. ಬಟ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಟ್ರೆಜರಿಗೆ ಹಾಕಿದಾರಂತೆ, ಇನ್ನು ಅತಿ ಶೀಘ್ರದಲ್ಲೇ ಎಲ್ಲರ ಖಾತೆಗೆ ಬಂದೇ ಬರುತ್ತೆ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬಕ್ಕಾಗಿರ್ಬೋದು ಅಥವಾ ಈದ್ಗಾಗಿರ್ಬೋದು. ಐ ಹೋಪ್ ಈ ವಿಡಿಯೋದಿಂದ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ 16, 17ನೇ ಕಂತಿನ ಹಣ ನಿಮಗೆ ಜಮೆ ಆಗಿದೆಯಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ರು, ಇನ್ನು ನಾಳೆ ಕೂಡ ಟೈಮ್ ಇದೆ ನಿಮಗೆ. 16, 17ನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಹೋಪ್ಸ್ ಕಳ್ಕೊಬೇಡಿ, ಖಂಡಿತ ನಿಮಗೆ ಹಣ ಜಮೆ ಆಗೇ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.